Greet you all in the precious name of our Lord and Savior Jesus Christ. ನಮ್ಮ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ಹೆಸರಲ್ಲಿ ನಿಮ್ಮೆಲ್ಲರೂ ವಂದಿಸ್ತೇನೆ. As I said, God is good to us. ನಾನು ಹೇಳಿರುವ ಪ್ರಕಾರ ದೇವರು ನಮಗೆ ಒಳ್ಳೆಯಾತನಾಗಿದ್ದಾನೆ. Many people say this year is not a good year. ಎಷ್ಟೊಂದು ಜನರು ಹೇಳ್ತಾರೆ ಈ ವರ್ಷ ಒಳ್ಳೆಯ ವರ್ಷ ಆಗಿರಲಿಲ್ಲ. For us he is good, he is always good. ನಮಗೆ ದೇವರು ಆತನು ಯಾವಾಗಲೂ ಒಳ್ಳೆಯಾತನಾಗಿದ್ದಾನೆ, ಆತನು ಒಳ್ಳೆಯಾತನೇ ಆಗಿದ್ದಾನೆ. He provided all our needs. ಆತನು ನಮ್ಮ ಎಲ್ಲ ಅಗತ್ಯಗಳನ್ನು ಆತನು ನೋಡಿಕೊಂಡಿದ್ದಾನೆ. He kept us in good health. ಆತನು ನಮ್ಮನ್ನು ಒಳ್ಳೆಯ ಆರೋಗ್ಯದಲ್ಲಿ ಇಟ್ಟನು. Hallelujah. Hallelujah. Now starts December. ಈಗ ಡಿಸೆಂಬರ್ ತಿಂಗಳು ಪ್ರಾರಂಭ ಆಯಿತು. This is the season of celebration. ಈ ಒಂದು ಕಾಲ ಅದು ಆಚರಣೆಯ ಕಾಲ ಆಗಿದೆ. Hallelujah. Hallelujah. Maybe you will be getting some messages. Season of Advent and all those things means season of celebration. This is a time to celebrate. ಅಡ್ವೆಂಟ್ ಕಾಲ ಅಂತ ಅನ್ನುವಂಥದ್ದು ಮೆಸೇಜ್ಗಳೆಲ್ಲ ನಿಮಗೆ ಸಿಗ್ಬೋದು. ಆದರೆ ಅರ್ಥ ಏನಂತಂದ್ರೆ ಇದು ಆಚರಣೆಯ ಕಾಲ ಅಂತ. Hallelujah. Hallelujah. Nobody knows when Christ was born. ಯಾರಿಗೂ ಗೊತ್ತಿಲ್ಲ ಯೇಸು ಕ್ರಿಸ್ತನು ಯಾವಾಗ ಹುಟ್ಟಿದ್ನಂತ. Okay, don't think 25th is his birthday. 25ನೇ ತಾರೀಕೆ ಆತನು ಹುಟ್ಟಿದ ಹಬ್ಬ ಅಂತ He was born in winter, so we celebrate. ಆತನು ಚಳಿಗಾಲದಲ್ಲಿ ಹುಟ್ಟಿದ್ನು ಅಂತ ಇದೆ, ಅದಕ್ಕಾಗಿ ನಾವು ಡಿಸೆಂಬರ್ ನಲ್ಲಿ ಆಚರಣೆ ಮಾಡ್ತೀವಿ. People who don't know him personally celebrate in different way. ಆತನನ್ನು ಅರಿಲಾರದಂತ ಜನರು ಆತನನ್ನು ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. They drink, they do so many things. ಅವ್ರು ಕುಡಿತಾರೆ, ಏನೆಲ್ಲ ವಿಷಯಗಳನ್ನು ಮಾಡ್ತಾರೆ. But we celebrate in the biblical way. ಆದ್ರೆ ನಾವು ಸತ್ಯವೇದದ ಆಧಾರವಾಗಿ ನಾವು ಆಚರಣೆ ಮಾಡ್ತೇವೆ. Some Christians are so legalistic. We should not celebrate Christmas. ಕೆಲವು ಜನ ಇಷ್ಟು ಬದ್ಧವಾಗಿದ್ದಾರೆ ಅಂತಂತಂದ್ರೆ ಏನಂದ್ರೆ ನಾವು ಕ್ರಿಸ್ಮಸ್ಸೇ ಆಚರಣೆ ಮಾಡೋದಿಲ್ಲ. We have to celebrate. Through our celebration, this city, our country will come to know who is Jesus. ನಾವು ಆಚರಣೆ ಮಾಡಬೇಕು. ಯಾಕೆ ನಾವು ಆಚರಣೆ ಮಾಡ್ತೀವಿ ಅಂತಂದ್ರೆ ಈ ಪಟ್ಟಣವು ಯೇಸುವನ್ನು ಅರ್ಥ ಮಾಡಿಕೊಳ್ಳುವ, ಯೇಸುವನ್ನು ಅರ್ಥಬೇಕು. Many people don't know the name of Jesus. ಎಷ್ಟೋ ಜನರಿಗೆ ಯೇಸುವಿನ ಹೆಸರೇ ಗೊತ್ತಿಲ್ಲ ಇನ್ನು. So that's the reason we have to celebrate. ಆದ ಕಾರಣನೇ ನಾವು ಆತನ ಹೆಸರನ್ನು ಆಚರಿಸುವಂತದ್ದು. Hallelujah. Hallelujah. Are you happy? ನೀವು ಸಂತೋಷವಾಗಿದ್ದೀರಾ? Celebration means you should be very happy. ಆಚರಣೆ ಅಂದ್ರೆ ಎಲ್ರಿಗೂ ಸಂತೋಷ ಆಗ್ಬೇಕಲ್ಲ. Some people say, what celebration, brother? No money only. Where to celebrate? ಎಷ್ಟೋ ಜನರು ಹೇಳ್ತಾರೆ, ಏನ್ ಆಚರಣೆ ಮಾಡೋದು, ಪೈಸನೇ ಇಲ್ಲ, ಹಣನೇ ಇಲ್ಲ. Hello, are you with me? ಎಲ್ರಿಗೂ ಅರ್ಥ ಆಗ್ತಾ ಇದೆನಾ? Do you need money to celebrate? ಆಚರಣೆ ಮಾಡ್ಲಿಕ್ಕೆ ಹಣ ಬೇಕಾ? Yes, there's no doubt. ಹೌದು, ಅದ್ರೇನ್ ಸಂಶಯ ಇಲ್ಲ. Do you need money to keep you happy? ನಿಮ್ಮನ್ನು ಸಂತೋಷವಾಗಿ ಇಡ್ಲಿಕ್ಕೆ ನಿಮ್ಗೆ ಹಣ ಬೇಕಾ? Really no. Sometimes money is there. You see people when they get salary, they'll smile. When money is not there, no smile will be their face. ಎಷ್ಟೊಂದು ಜನರು ನೋಡ್ರಿ, ಅಲ್ಲಿ ಸಂಬಳ ಸಿಕ್ಕ ತಕ್ಷಣನೇ ತುಂಬಾ ಸಂತೋಷವಾಗಿರ್ತದೆ, ಮುಖದ ಮೇಲೆ ಅಲ್ಲಿ ನಗು ಬರ್ತದೆ, ಮುಖದ ಮೇಲೆ ಕಳೆ ಬರ್ತದೆ. ಆದ್ರೆ ಹಣ ಮುಟ್ಟ ತಕ್ಷಣನೇ ಅದು ಹೋಗ್ಬಿಡ್ತದೆ, ಟೆನ್ಷನ್. ಆಮೇಲೆ ಟೆನ್ಷನ್ ಬರ್ತದೆ. Let's see from Bible what is this happiness. ನಾವು ಸತ್ಯವೇದದಿಂದ ಈ ಸಂತೋಷ ಅಂದ್ರೆ ಏನಂತ ನೋಡೋಣ. Who is that man who is happy? ಆ ವ್ಯಕ್ತಿ ಯಾರು ಯಾವಾಗಲೂ ಸಂತೋಷವಾಗಿರ್ತಾನೆ? Turn your Bible to book of Psalms 146. ನಿಮ್ಮ ಸತ್ಯವೇದವನ್ನು ಕೀರ್ತನೆ ಬರೆದ ಪುಸ್ತಕ verse 5. 5ನೇ ವಚನ, 146 5ನೇ ವಚನ. Happy is he that hath the God of Jacob for his help, whose hope is in the Lord his God. ಯಾರಾದ್ರೂ ಹೋದ್ರೆ Amen. Hallelujah. Hallelujah. Happy is he that has the God of Jacob for his help. ಯಾವನಿಗೆ ಯಾಕೋಬನ ದೇವರು ಸಹಾಯಕನಾಗಿದ್ದಾನೋ ಅಂತ ವ್ಯಕ್ತಿ ಆತನು ಸಂತೋಷ ಉಳ್ಳಾತನಾಗಿದ್ದಾನೆ. Whose hope is in the Lord his God. ಯಾರ ಒಂದು ನಿರೀಕ್ಷೆಯು ದೇವರಲ್ಲಿ ಇದೆ. Hallelujah. Hallelujah. Who is a happy man?
ಸಂತೋಷವುಳ್ಳ ವ್ಯಕ್ತಿ ಯಾರು? Psalmist says, happy is the man who has the God of Jacob as his help. ಇಲ್ಲಿ ಕೀರ್ತನೆಗಾರನ್ ಹೇಳ್ತಾ ಇದ್ದಾನೆ, ಯಾಕೋಬನ ದೇವರು ಯಾರಿಗಿದ್ದಾರೋ ಆ ವ್ಯಕ್ತಿ ಸಂತೋಷವುಳ್ಳ ವ್ಯಕ್ತಿ. Whose help, he gets a help from the God of Jacob. ಅಲ್ಲಿ ಯಾಕೋಬನ ದೇವರಿಂದ ಆತನಿಗೆ ಸಹಾಯ ಸಿಗ್ತದೆ. When we get help from God, we are happy people. ನಮಗೆ ಯಾವಾಗ ದೇವರಿಂದ ಒಂದು ಸಹಾಯ ಸಿಗ್ತದೋ ನಾವು ಸಂತೋಷವುಳ್ಳ ಜನರಾಗಿದ್ದೇವೆ. Hallelujah. We all have a challenges, there is no doubt about it. ನಮ್ಗೆ ಎಷ್ಟೊಂದು ಜೀವಿತದಲ್ಲಿ ಸವಾಲುಗಳಿದಾವೆ, ಅದ್ರ ಬಗ್ಗೆ ಏನು But the good news ಸಂಶಯ is ಇಲ್ಲ. God did not leave us like orphans in this world. He has given his Holy Spirit as our helper. ಆದ್ರೆ ಸಂತೋಷ ಏನಂದ್ರೆ ದೇವರು ನಮ್ಮನ್ನು ಅನಾಥರಾಗಿ ಬಿಟ್ಟಿಲ್ಲ, ಆದರೆ ನಮಗೆ ಪವಿತ್ರಾತ್ಮನನ್ನು ಸಹಾಯಕನಾಗಿ ಕೊಟ್ಟಿದ್ದಾನೆ. Hallelujah. Hallelujah. If you read the context of this verse, ಈ ಒಂದು ವಾಕ್ಯದ ಆಧಾರವಾಗಿ ನೋಡ್ಕೊಳ್ಬೇಕು it ಅಂದ್ರೆ says some people put their trust in the man. ಇಲ್ಲಿ ಹೇಳ್ತಿದೆ ಕೆಲವು ಜನರು Verse ಮನುಷ್ಯ 3. 3ನೇ ವಚನದಲ್ಲಿ ಹೇಳ್ತದೆ, ಕೆಲವು ಜನರು ಅಲ್ಲಿ ಪ್ರಭುಗಳ ಮೇಲೆ ಭರವಸೆ ಇಡ್ತಾರೆ, ಅಂದ್ರೆ ಜನರ ಮೇಲೆ ಭರವಸೆ ಇಡ್ತಾರೆ. The princess and man, they put their trust. If that fellow dies, then there is no help for them. ಕೆಲವು ಜನರು ಏನ್ ಮಾಡ್ತಾರೆ ಅಂದ್ರೆ ಪ್ರಭುಗಳ ಮೇಲೆ, ಜನರ ಮೇಲೆ ಭರವಸೆ ಇಡ್ತಾರೆ. ಆ ವ್ಯಕ್ತಿ ಸತ್ತ ಮೇಲೆ There is no help. ಅಲ್ಲಿ ಸಹಾಯನೇ ಇಲ್ಲ. Always as a human being we look to man for a help. ನೋಡ್ರಿ, ಯಾವಾಗ್ಲೂ ನಾವು ಮನುಷ್ಯರಾಗಿ ಯಾರ ಹತ್ರನಾದ್ರೂ ಸಹಾಯಕ್ಕಾಗಿ ನೋಡ್ತೇವೆ. Always we will look, who will come, my uncle, my auntie, my brother, my father, grandfather, somebody we will look. ಯಾರಿಗಾದ್ರೂ ನಾವು ಸಹಾಯಕ್ಕಾಗಿ ನೋಡ್ತೀವಲ್ಲ, ಯಾರಾದ್ರೂ ನಮ್ಗೆ ಸಹಾಯ ಬಂದು ಸಹಾಯ ಮಾಡ್ತಾರಂತ, ನಮ್ಮ ಅಂಕಲ್ ಆಗ್ಲಿ, ಆಂಟಿ ಆಗ್ಲಿ, ಅಣ್ಣ ಆಗ್ಲಿ, ಯಾರಿಗಾದ್ರೂ ನಮ್ಮ ಕಡೆ ನಾವು ನೋಡ್ಕೊಳ್ತೇವೆ. Man. ಮನುಷ್ಯನು ಮನುಷ್ಯನೇ ಆಗಿದ್ದಾನೆ. Man will disappoint you. ಮನುಷ್ಯನು ನಮ್ಮನ್ನು ನಿರಾಶೆಗೊಳಿಸ್ತಾನೆ. Even if he is good, if he dies, then there is no hope. ಆತನು ಒಳ್ಳೆ ವ್ಯಕ್ತಿ ಆಗಿದ್ರು ಆತನ ಸತ್ತು ಹೋದ್ಮೇಲೆ ನಮಗೆ ಏನು ನಿರೀಕ್ಷೆನೇ ಇರಲ್ಲ. But when you trust in the Lord, somehow from somewhere someone will come and help you. ಯಾವಾಗ ನಾವು ಕರ್ತನಲ್ಲಿ ನಾವು ಭರವಸೆ ಇಡ್ತೀವೋ, ಯಾರಾದ್ರೂ ಎಲ್ಲಿಂದಾದ್ರೂ ನಮ್ಗೆ ಬಂದು ಸಹಾಯ ಮಾಡ್ತಾರೆ. Hallelujah. Hallelujah. Then it says his hope is in the Lord his God. ಆಮೇಲೆ ಮುಂದೆ ಹೇಳ್ತದೆ ಏನಂತಂದ್ರೆ, ಆತನ ಭರವಸೆಯು ದೇವರಾದ ಯೆಹೋವನಿಂದಲೇ ಇದೆ. Hallelujah. Hallelujah. Say in English, my hope is in the Lord my God. ನನ್ನ ನಿರೀಕ್ಷೆಯು ಕರ್ತನಾದ ದೇವರಿಂದಲೇ ಇದೆ. Hallelujah. If money is not there, no problem. If hope is there, happiness will be there. ಅಲ್ಲಿ ಹಣ ಇಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ಅಲ್ಲಿ ನಿರೀಕ್ಷೆ ಇದ್ರೆ ಯಾವಾಗ್ಲೂ ಸಂತೋಷ ಇರ್ತದೆ. Hallelujah. Hallelujah. Hope will never let you down. ನೋಡ್ರಿ, ನಿರೀಕ್ಷೆ ಅನ್ನುವಂಥದ್ದು ಎಂದೂ ನಮಗೆ ಬೀಳಿಸೋದಿಲ್ಲ. God wants us to have a hope. ದೇವರು ನಮ್ಮಲ್ಲಿ ನಿರೀಕ್ಷೆ ಇರಬೇಕು ಅಂತ ಬಯಸ್ತಾನೆ. Romans 5:5. ರೋಮ 5ನೇ ಅಧ್ಯಾಯ 5ನೇ ವಚನ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನ. And hope maketh not ashamed, because the love of God is shed abroad in our hearts by the Holy Ghost, which is given unto us. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ, ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಸಿದೆ ಅಲ್ಲ. Hallelujah. Hallelujah. Hope maketh not ashamed. ಇಲ್ಲಿ ವಾಕ್ಯ ಏನ್ ಹೇಳ್ತದೆ? ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. Shall we tell in Kannada, all of you? ಎಲ್ರು ನನ್ನೊಟ್ಟಿಗೆ ಹೇಳ್ರಿ, ನಿರೀಕ್ಷೆಯು ನನ್ನ ಆಶೆಯನ್ನು ಭಂಗಪಡಿಸುವುದಿಲ್ಲ. One more time, happily. ಸಂತೋಷವಾಗಿ ಹೇಳೋಣ. ನಿರೀಕ್ಷೆಯು ನನ್ನ ಆಸೆಯನ್ನು ಭಂಗಪಡಿಸುವುದಿಲ್ಲ. Hallelujah. Hallelujah. Why? ಯಾಕೆ? Because God has put his love in our hearts through his Holy Spirit. ಯಾಕೆಂದ್ರೆ ದೇವರು ತನ್ನ ಪ್ರೀತಿಯ ರಸವನ್ನು ಪವಿತ್ರಾತ್ಮನ ಮೂಲಕ ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಹಾಕಿದ್ದಾನೆ. You are happy because God is your helper. ನೀವು ಯಾಕೆ ಸಂತೋಷವಾಗಿದ್ದೀರಿ? ಯಾಕಂದ್ರೆ ದೇವರು ನಿಮ್ಮ ಸಹಾಯಕನು. Hallelujah. Amen. I never encourage
anybody to copy in the exam. ನೋಡ್ರಿ ಎಕ್ಸಾಮ್ ನಲ್ಲಿ ಕಾಪಿ ಮಾಡ್ಬೇಕು, ಕಾಪಿ ಹೊಡಿಬೇಕಂತ ನಾನೇನು I don't believe in it. I don't encourage. ಅದ್ರಲ್ಲಿ ನಾನು ನಂಬಂಗಿಲ್ಲ ಮತ್ತು ನಾನು ಪ್ರೋತ್ಸಾಹನೂ ಮಾಡಲ್ಲ. Just imagine somebody who is writing exam almost 30 marks. He wrote 5 marks. He doesn't know what to do. ಈಗ ನೋಡ್ರಿ ಯಾರೋ ಇದ್ದಾರೆ 30 ಮಾರ್ಕ್ಸ್ ಎಲ್ಲ ಆನ್ಸರ್ ಬರ್ದಾರ, ಇನ್ನು 5 ಮಾರ್ಕ್ಸ್ ಆನ್ಸರ್ ಗೊತ್ತಿಲ್ಲ ಅವ್ರಿಗೆ. But sitting and looking here and there. ಅವ್ರು ಆ ಕಡೆ ಈ ಕಡೆ ಕೂತ್ಕೊಂಡು ನೋಡ್ತಾ ಇದ್ದಾರೆ. If somebody helps him, how happy he will be. ಈಗ ಆ ಸಮಯದಲ್ಲಿ ಯಾರಾದ್ರೂ ಅವ್ರಿಗೆ ಸಹಾಯ ಮಾಡಿದ್ರೆ ಎಷ್ಟು ಸಂತೋಷ ಆಗ್ತದಲ್ಲ. Hello. He will forget he is a believer, all those things, Bible, all those things. I have to pass, that is important. ಆತನ ವಿಶ್ವಾಸಿ ಆಗಿದ್ದಾನೆ ಅಂತಂದು ಅನ್ನುವಂಥದ್ದೆಲ್ಲ ಮರ್ತು ಹೋಗ್ಬಿಡ್ತಾನೆ. ಯಾರಾದ್ರೂ ಸಹಾಯ ಮಾಡಿದ್ರೆ ಸಾಕು, ಯಾಕಂದ್ರೆ ನಾನು ಪಾಸ್ ಆಗ್ಬೇಕು. Hallelujah. But when you hope in God, you will never be ashamed. ಆದ್ರೆ ಯಾವಾಗ ನೀವು ಕರ್ತನಲ್ಲಿ ನಿರೀಕ್ಷೆ ಪಡ್ತೀರಿ, ಅವಾಗ ನೀವು ನಿಮ್ಮ ಆಸೆ ಎಂದು ಭಂಗಪಡಿಸಲ್ಪಡುವುದಿಲ್ಲ. Amen. Amen. Say, I hope in God. I will never be ashamed. ನಾನು ಕರ್ತನಲ್ಲಿ ನಿರೀಕ್ಷಿಸುವೆನು, ನಾನು ಯಾವಾಗಲೂ ನಾಚಿಕೆಗೆ ಒಳಪಡುವುದಿಲ್ಲ. But to hope, we need something. ಆದ್ರೆ ನಿರೀಕ್ಷೆ ಮಾಡುವುದಕ್ಕಾಗಿ ನಮ್ಗೇನಾದ್ರೂ ಬೇಕು. Yes or no? ಹೌದಾ ಇಲ್ಲ? Sometimes there is no sign, brother. There is no sign of me getting anything. How can I have a hope? ಕೆಲವೊಮ್ಮೆ ನಾವು ಹೇಳ್ತೀವಿ ಏನಾದ್ರೂ ಸಿಗ್ತದೆ, ಏನಾದ್ರೂ ಸಹಾಯ ಸಿಗ್ತದೆ ಅಂತ ಅನ್ನುವಂಥದ್ದು ಏನು ಸೂಚನೆಗಳು ಅಲ್ಲಿ ಕಾಣಿಸ್ತಾನೆ ಇಲ್ಲ. ನಾನು ಹೆಂಗ ನಿರೀಕ್ಷೆ ಮಾಡಿ? Absolutely no sign. ಅಲ್ಲಿ ಯಾವುದೇ ಒಂದು ಸೂಚನೆಗಳೇ ಇಲ್ಲ. Hallelujah. Bible says Abraham hoped against hope. ಆದ್ರೆ ಸತ್ಯವೇದ ಹೇಳ್ತದೆ ಅಬ್ರಹಾಮನು ನಿರೀಕ್ಷೆ ಇಲ್ಲದಂತ ಸ್ಥಳದಲ್ಲಿ ನಿರೀಕ್ಷಿಸಿದನು. There is no hope, still he hoped. ಅಲ್ಲಿ ನಿರೀಕ್ಷೆನೇ ಇಲ್ಲ, ಆದ್ರೂ ಅಲ್ಲಿ ನಿರೀಕ್ಷೆ ಮಾಡಿದನು. That everybody can't do. ಅದು ಎಲ್ರು ಮಾಡ್ಲಿಕ್ಕೆ ಆಗೋದಿಲ್ಲ. Only those who trust in this God can have it. ಯಾರು ಈ ಒಂದು ಕರ್ತನಲ್ಲಿ ನಿರೀಕ್ಷೆ ಪಡ್ತಾರೋ, ಅಲ್ಲಿ ಭರವಸೆ ಇಡ್ತಾರೋ, ಅವರಿಗೆ ಮಾತ್ರ ಈ ತರ ಮಾಡ್ಲಿಕ್ಕೆ ಆಗ್ತದೆ. I will hope against all the hope. ನಿರೀಕ್ಷೆ ಇಲ್ಲದಿದ್ದರೂ ನಾನು ನಿರೀಕ್ಷಿಸುವೆನು. 100 years old man, 100 ವರ್ಷದ ಮುದುಕ, 90 years old wife, 90 ವರ್ಷದ ಹೆಂಡತಿ. doctor said not possible. ಅಲ್ಲಿ ಡಾಕ್ಟರ್ಗಳು ಹೇಳಿದ್ರು ಸಾಧ್ಯನೇ ಇಲ್ಲ. Everybody says not possible. ಎಲ್ರು ಹೇಳಿದ್ರು ಸಾಧ್ಯ ಇಲ್ಲ. His body says not possible. ಆತನ ಶರೀರ ಕೂಡ ಹೇಳಿತ್ತು ಸಾಧ್ಯ ಇಲ್ಲ. Her womb was dead. ಆಕೆ ಗರ್ಭ ಅಲ್ಲಿ ಸತ್ತು ಹೋಗಿತ್ತು. Still he hoped against hope. ಆದ್ರೂ ಕೂಡ ನಿರೀಕ್ಷೆ ಇರ್ಲಾರ್ದಂತ ಸ್ಥಳದಲ್ಲಿ ಆತನು ನಿರೀಕ್ಷಿಸಿದನು. Who gave him this hope? ಈ ನಿರೀಕ್ಷೆ ಯಾರು ಕೊಟ್ರು? The word of God, the promises of God gave him the hope. ದೇವರ ವಾಕ್ಯ, ದೇವರ ವಾಗ್ದಾನ ಆ ನಿರೀಕ್ಷೆ ಆತನಿಗೆ ಕೊಟ್ರು. Happy is the man who hope in this God. ಇಂಥ ದೇವರಲ್ಲಿ ನಿರೀಕ್ಷಿಸುವ ಆತನೇ ಸಂತೋಷವುಳ್ಳವನು. Hallelujah. Hallelujah. What is it? ನಿಮ್ಗೆ ಅರ್ಥ ಆಯ್ತಾ? Even if you don't have anything, no problem. ನಿಮ್ಮಲ್ಲಿ ಏನಿಲ್ಲ ಅಂದ್ರೂ ಸಮಸ್ಯೆ ಇಲ್ಲ. This hope is important. ಈ ನಿರೀಕ್ಷೆ ಅನ್ನುವಂಥದ್ದು ಬಹಳ ಮುಖ್ಯ. Where can I get this hope? ಈ ನಿರೀಕ್ಷೆ ನನಗೆ ಎಲ್ಲಿಂದ ಸಿಗ್ತದೆ? Romans 15:4. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 4ನೇ ವಚನ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 4ನೇ ವಚನ. For whatsoever things were written aforetime were written for our learning, that we through patience and comfort of the scriptures might have hope. ಪೂರ್ವದಲ್ಲಿ ಬರೆದುದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತ್ತು. ನಾವು ಓದಿ ಸ್ಥಿರ ಚಿತ್ತವನ್ನು ಆಧರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟಿವೆ. Hallelujah. Hallelujah. Very simple. ಬಹಳ ಸುಲಭವಾದದ್ದು. Word of God gives us hope. ದೇವರ ವಾಕ್ಯವೇ ನಮಗೆ ನಿರೀಕ್ಷೆಯನ್ನು ಕೊಡುತ್ತದೆ. Hallelujah. Hallelujah. This is a hope giving book. ಇದು ನಿರೀಕ್ಷೆ ಕೊಡುವಂತ ಪುಸ್ತಕ. Hopeless man can get hope here. ನಿರೀಕ್ಷೆ ಇಲ್ಲದಂತ ವ್ಯಕ್ತಿ ಈ Against all hope you can have a hope through this word. ನಿರೀಕ್ಷೆ ಇಲ್ಲದಂತ ಸ್ಥಳದಲ್ಲಿಯೂ ನಿಮಗೆ ಈ ವಾಕ್ಯದಿಂದ ನಿರೀಕ್ಷೆ When you ಹೊಂದ್ಕೊಳ್ಳಬಹುದು. read the Bible, you get the hope. ಯಾವಾಗ ನೀವು ಬೈಬಲ್ ಓದ್ತಿರೋ ನಿಮಗೆ ನಿರೀಕ್ಷೆ ಸಿಗ್ತದೆ. And this hope
is very important for a faith life. ನೋಡ್ರಿ, ಈ ನಿರೀಕ್ಷೆ ನಮ್ಮ ನಂಬಿಕೆ ವಿಶ್ವಾಸದ ಜೀವಿತದಲ್ಲಿ ಬಹಳ Bible says ಉಪಯೋಗವುಳ್ಳಂಥದ್ದು. faith is a substance of the things hoped for. ಯಾಕಂದ್ರೆ ವಾಕ್ಯ ಹೇಳ್ತದೆ, ನಿರೀಕ್ಷೆಗಾಗಿ ನಂಬಿಕೆಯು ನಿರೀಕ್ಷಿಸುವಂತ ವಸ್ತುಗಳ ವಿಷಯವಾಗಿದೆ. Hallelujah. Hallelujah. Are you happy? ನೀವು Why ಸಂತೋಷವುಳ್ಳ. are you happy? ಯಾಕೆ ನೀವು Because you ಸಂತೋಷವುಳ್ಳರಾಗಿದ್ದೀರಿ? have made this God as your helper. ಯಾಕಂದ್ರೆ ಈ ದೇವರನ್ನು ನಿಮ್ಮ ಸಹಾಯಕನಾಗಿ And ಮಾಡ್ಕೊಳ್ಳಿ. you are decided to hope in this God. ನೀವು ನಿರ್ಧಾರ ಮಾಡಿದಿರಿ ಈ ಒಂದು ದೇವರಲ್ಲಿ ನೀವು ನಿರೀಕ್ಷಿಸುವಂತದನ್ನು. In the Old Testament people, they didn't have it. ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ ಇದೆಲ್ಲ ಇರ್ಲಿಲ್ಲ. They were only trying. ಅವ್ರು ಬರೇ ಪ್ರಯತ್ನ ಮಾಡ್ತಾ ಇದ್ರು. Hallelujah. Hallelujah. That's why Paul says, when we had no Christ, when we are away from God, there was no hope for us. ಅದಕ್ಕೆ ಪೌಲನ್ ಹೇಳ್ತಿದ್ದಾನೆ, ನಮಗೆ ಯಾವಾಗ ಕ್ರಿಸ್ತನ್ ಇರ್ಲಿಲ್ಲವೋ ಅವಾಗ ನಮಗೆ ನಿರೀಕ್ಷೆ ಇರ್ಲಾರ್ದಂತ ವ್ಯಕ್ತಿ ಆಗಿದ್ವಿ But ನಾವು. the blood of Jesus brought us nearer to God. ಆದ್ರೆ ಯೇಸುವಿನ ರಕ್ತವು ನಮ್ಮನ್ನು ದೇವರ ಸಮೀಪಕ್ಕೆ So ತೆಗೆದುಕೊಂಡು we ಬಂದಿದೆ. have a Christ, we have a hope. ಅಂದ್ರೆ ಅರ್ಥ, ನಮ್ಗೆ ಕ್ರಿಸ್ತನ ಇದ್ದಾನೆ ಅಂದ್ರೆ ನಮ್ಗೆ ನಿರೀಕ್ಷೆ ಇದೆ. Hallelujah. ಹಲ್ಲೆಲೂಯಾ. Solomon says like this. ಸಾಲ್ಮೋನನು ಈ ತರ ಹೇಳ್ತಾನೆ. Proverbs 3rd chapter, ಜ್ಞಾನೋಕ್ತಿ 3ನೇ ಅಧ್ಯಾಯ verse 13. 13ನೇ ವಚನ. ಜ್ಞಾನೋಕ್ತಿ 3ನೇ ಅಧ್ಯಾಯ 13ನೇ ವಚನ. ಜ್ಞಾನೋಕ್ತಿ 3:13. Happy is the man that findeth wisdom, and the man that getteth understanding. ಜ್ಞಾನವನ್ನು ಪಡೆಯುವವನು ಧನ್ಯನು, ವಿವೇಕವನ್ನು ಸಂಪಾದಿಸುವವನು ಭಾಗ್ಯವಂತನು. Tell in Kannada, all of it, repeat after. ಎಲ್ಲರೂ ನನ್ನೊಟ್ಟಿಗೆ ಹೇಳ್ರಿ. ಜ್ಞಾನವನ್ನು ಪಡೆಯುವವನು ಧನ್ಯನು, ವಿವೇಕವನ್ನು ಸಂಪಾದಿಸುವವನು ಭಾಗ್ಯವಂತನು. So, then you use the word happy, okay? One more time. ಇನ್ನೊಂದ್ಸತಿ ಹೇಳೋಣ. ಜ್ಞಾನವನ್ನು ಪಡೆಯುವವನು ಸಂತೋಷವುಳ್ಳವನು, ಭಾಗ್ಯವನ್ನು ವಿವೇಕವನ್ನು ಸಂಪಾದಿಸುವವನು ಭಾಗ್ಯವಂತನು. He says, when you find wisdom, you are the happiest man. ಇಲ್ಲಿ ವಾಕ್ಯ ಏನ್ ಹೇಳ್ತಿದೆ, ಯಾವಾಗ ನೀವು ಜ್ಞಾನವನ್ನು ಪಡೆದುಕೊಳ್ತೀರೋ ನೀವು ಸಂತೋಷವುಳ್ಳ ವ್ಯಕ್ತಿ. When you have wisdom, you have everything. ಅಂದ್ರೆ ಅರ್ಥ, ನಿಮ್ಗೆ ಜ್ಞಾನ ಇದ್ರೆ ಸಾಕು, ನಿಮ್ಗೆಲ್ಲ ಇದ್ದಂಗೆ. When wisdom is there, money is there. ಜ್ಞಾನ ಇದ್ರೆ ಹಣ ಇರ್ತದೆ. Hallelujah. Because he knows, because Solomon, he asked for wisdom. ನೋಡ್ರಿ, ಸಾಲ್ಮೋನನಿಗೆ ಚೆನ್ನಾಗಿ ಗೊತ್ತಿತ್ತು, ಯಾಕಂದ್ರೆ ಸಾಲ್ಮೋನನು ಅಲ್ಲಿ ಜ್ಞಾನಕ್ಕಾಗಿ The Old ಕೇಳ್ಕೊಂಡಲ್ಲ. Testament people didn't have it. ಹಳೆ ಒಡಂಬಡಿಕೆ ಜನರಿಗೆ ಇದು ಇರ್ಲಿಲ್ಲ. Hallelujah. Hallelujah. Are you happy? ಸಂತೋಷ ಆಯ್ತಾ? But the good news is, ಆದ್ರೆ ಒಳ್ಳೆ ಸುದ್ದಿ ಏನಂದ್ರೆ, there is no need for you to find wisdom. ನಿಮಗೆ ಜ್ಞಾನವನ್ನು ಹುಡುಕುವಂತದ್ದು ಬೇಕಾಗಿಲ್ಲ. Christ is our wisdom. ಕ್ರಿಸ್ತನೇ ನಮ್ಮ Paul ಜ್ಞಾನವಾಗಿದ್ದಾನೆ. says in 1 Corinthians 1st chapter, Christ is our wisdom. ಪೌಲನು 1 ಕೊರಿಂಥಿಯ 1ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಕ್ರಿಸ್ತನೇ ನನ್ನ ಜ್ಞಾನವಾಗಿದ್ದಾನೆ. Say, Christ is my wisdom. ಎಲ್ಲರೂ ನನ್ನೊಟ್ಟಿಗೆ ಹೇಳಿ, ಕ್ರಿಸ್ತನೇ ನನ್ನ ಜ್ಞಾನವಾಗಿದ್ದಾನೆ. I have a Christ, I'm a happy man. ನನ್ನಲ್ಲಿ ಕ್ರಿಸ್ತನಿದ್ದಾನೆ, ಅದಕ್ಕೆ ನಾನು ಸಂತೋಷವುಳ್ಳ The ವ್ಯಕ್ತಿ. Bible says, Christ in us is the hope of glory for others. ಅದಕ್ಕೆ ವಾಕ್ಯ ಹೇಳ್ತಿದ್ದೇನೆಂದ್ರೆ, ಯಾ ಕ್ರಿಸ್ತನು ನನ್ನಲ್ಲಿ ಇದ್ದಾನೋ ಆ ಕ್ರಿಸ್ತನೇ ನನ್ನ ಮಹಿಮೆಗೆ ನಿರೀಕ್ಷೆ ಆಗಿದ್ದಾನೆ. Hallelujah. Are you happy? ನೀವು ಸಂತೋಷವುಳ್ಳರಾಗಿದ್ದೀರಿ? Yes, no, yes, no, yes, no. Okay, quickly there. One more scripture, I'll read it. ಇನ್ನೊಂದು ವಾಕ್ಯ ನಿಮಗಾಗಿ ನಾವು ಓದ್ತೇನೆ. If you are studied in school, no? ನೀವು ಸ್ಕೂಲಲ್ಲಿ ಓದಿರೋದಾದ್ರೆ, Even if you are not read Bible, you will know one proverb. ನೀವು ಬೈಬಲ್ ಓದಿಲ್ಲ ಅಂದ್ರೂ ಒಂದು ಜ್ಞಾನೋಕ್ತಿ ನಿಮ್ಗೆ ಗೊತ್ತಿರ್ತದೆ. Fear of the Lord is the beginning of wisdom. ಆ ದೇವರ ಭಯವೇ ಜ್ಞಾನಕ್ಕೆ ಮೂಲ. We all know it, and we think some teacher taught it, wrote it. It is from Proverbs 9th chapter. Okay? ನಮ್ಗೆಲ್ರಿಗೂ ಗೊತ್ತು, ನಾವು ಅನ್ಕೊಳ್ತೀವಿ ಯಾವುದೋ ಟೀಚರ್ ಬರ್ದಿರ್ಬೇಕು, ಆದ್ರೆ ಅದು ಜ್ಞಾನೋಕ್ತಿಯಲ್ಲಿ ಇದೆ. When it says fear, it doesn't mean you literally tremble before God. ಕರ್ತನ ಭಯ ಅಂತಂದ್ರೆ ಅಲ್ಲಿ ಹೋಗಿ ನಾವು ದೇವ್ರ ಮುಂದೆ ಅಲ್ಲಿ ನಡಗೋದಲ್ಲ. It's conscious, being conscious. God is in me. God is with me. ಅದು ಏನಂತಂದ್ರೆ, ದೇವರು ನನ್ನಲ್ಲಿ ಇದ್ದಾನೆ, ದೇವರು ನನ್ನ ಜೊತೆಲಿ ಇದ್ದಾನೆ ಅನ್ನುವಂತ ಒಂದು ಎಚ್ಚರಿಕೆ ಆಗಿದೆ. The reverence what you give for God. ದೇವರಿಗೆ ಕೊಡುವಂತ ಆ ಭಯ ಭಕ್ತಿ ಆಗಿದೆ. Hallelujah. Always I tell, no? When the school class
finishes, when the period finishes, children will make a lot of noise. ನಾ ಯಾವಾಗಲೂ ಅದಕ್ಕೆ ಹೇಳ್ತೀನಲ್ಲ, ನೋಡ್ರಿ ಈಗ ಶಾಲೆ ಮುಗಿದ ತಕ್ಷಣ ಹೇಗೆ ಮಕ್ಕಳೆಲ್ಲ ಇಷ್ಟೊಂದು ಗಲಾಟೆ ಮಾಡ್ತಾರೆ. When the teacher comes, they keep quiet. ಆದ್ರೆ ಅದೇ ಟೀಚರ್ಸ್ ಕ್ಲಾಸಲ್ಲಿ ಬಂದ್ರೆ ಸುಮ್ಮನೆ ಎದ್ಬಿಡ್ತಾರೆ. Because they respect. ಯಾಕಂದ್ರೆ ಆ ಟೀಚರ್ಗೆ ಅವರು ಮರ್ಯಾದೆ ಕೊಡ್ತಾರೆ. Hallelujah. When we walk in the fear of God, we are blessed people. ಯಾವಾಗ ನಾವು ದೇವರ ಭಯದಲ್ಲಿ ನಡೀತೀವೋ ನಾವು ಆಶೀರ್ವಾದ ಉಳ್ಳಂತ ವ್ಯಕ್ತಿಗಳು. Christ is our wisdom. ಕ್ರಿಸ್ತನೇ ನನ್ನ ಜ್ಞಾನವಾಗಿದೆ. The wisdom of God operates. ಆ ಕ್ರಿಸ್ತನ ಜ್ಞಾನ ನನ್ನ ಮೂಲಕ ಕಾರ್ಯ When ಮಾಡ್ತದೆ. we operate in the wisdom of God, what is our life standard? ನೋಡ್ರಿ, ಯಾವಾಗ ನಾವು ಆ ಕ್ರಿಸ್ತನ ಜ್ಞಾನದಲ್ಲಿ ಕಾರ್ಯ ಮಾಡ್ತೀವೋ ನನ್ನ ಜೀವಿತದ ಒಂದು ರೀತಿ ಹೇಗಿರ್ತದೆ. Psalm 128, ಕೀರ್ತನೆ 128 verse 2 and 3. 2 ಮತ್ತು 3ನೇ ವಚನ. For thou shalt eat the labor of your hands, happy shall thou be, and it shall be well with you. The wife shall be as a fruitful vine by the sides of your house, and your children like olive plants round about your table. ಕೀರ್ತನೆಗಳು 128 2 ಮತ್ತು 3ನೇ ವಚನ. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಲತೆಯಂತಿರುವಳು. ನಿನ್ನ ಸಂಗಡ ಊಟದ ಮಣೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. Hallelujah. Happy you will be. ನೀನು ಸಂತೋಷವುಳ್ಳ ವ್ಯಕ್ತಿಯಾಗಿರುವಿ. Everything will go well with you. ಯಾಕಂದ್ರೆ ಎಲ್ಲಾ ವಿಷಯಗಳು ನಿನ್ನೊಟ್ಟಿಗೆ ಒಳ್ಳೆದಾಗಿ ನಡೀತವೆ. You will enjoy your salary. ನಿನ್ನ ಸಂಬಳವನ್ನು ನೀನು ಆನಂದ ಪಡ್ತೀಯ. Enjoying salary is a blessing. ನೋಡ್ರಿ, ಸಂಬಳ ಸಿಕ್ಕಿರುವಂತ ಸಂಬಳವನ್ನು ಆನಂದ ಪಡುವಂತದೇ ಒಂದು ಆಶೀರ್ವಾದ. Some people salary goes only for medical bills or court fees, this fees, that fees, it goes like that. ಕೆಲವು ಜನರ ಸಂಬಳ ನೋಡ್ರಿ ಅಲ್ಲಿ ಎಲ್ಲ ಬರೇ ಮೆಡಿಕಲ್ ಬಿಲ್ ಕಟ್ಟೋದ್ರಲ್ಲಿ ಮತ್ತು ಕೋರ್ಟ್ ಫೀಸ್ ಕಟ್ಟೋದ್ರಲ್ಲಿನೇ ಅಲ್ಲಿ ಖರ್ಚಾಗ್ಬಿಡ್ತದೆ. When you hope in this God, ಯಾವಾಗ ಈ ಒಂದು ದೇವರಲ್ಲಿ ನೀವು ನಿರೀಕ್ಷೆ ಇಡ್ತೀರಲ್ಲ, Christ is your wisdom. ಯಾವಾಗ ಕ್ರಿಸ್ತನೇ ನಿಮ್ಮ ಜ್ಞಾನ ಆಗಿದೆ, conscious about this God, ಯಾವಾಗ ನೀವು ಈ ದೇವರ ಕುರಿತಾಗಿ ಇರುವಂತ ಒಂದು ಎಚ್ಚರಿಕೆ you will ಇರ್ತದೆ, enjoy your salary. ನಿಮ್ಮ ಸಂಬಳವನ್ನು ನೀವು ಆನಂದ You will be ಪಡ್ತೀರ. very happy. ನೀವು ಬಹಳ ಸಂತೋಷವಾಗಿದ್ದೀರಿ. Everything will go well with you. ಯಾಕಂದ್ರೆ ಎಲ್ಲಾ ವಿಷಯಗಳು ನಿಮ್ಮೊಟ್ಟಿಗೆ ಒಳ್ಳೆದಾಗಿ ಆಗ್ತವೆ. Don't wait for New Year. ನೋಡ್ರಿ, ಹೊಸ ವರ್ಷಕ್ಕಾಗಿ ಕಾಯ್ಬೇಡ್ರಿ. Start from celebrating today itself. ಅದರಿಂದ ಇವತ್ತಿನಿಂದನೇ ಆಚರಣೆ ಮಾಡೋದನ್ನು ಪ್ರಾರಂಭ ಮಾಡಿ. Hallelujah. Hallelujah. Everything will go well with you. ಯಾಕಂದ್ರೆ ಎಲ್ಲಾ ವಿಷಯಗಳು I have ನಿಮ್ಮೊಟ್ಟಿಗೆ ಒಳ್ಳೆದಾಗಿ so many ನಡೀತಾವೆ. scriptures to say that how happy the man who puts his trust in this God. ಸತ್ಯವೇದದಲ್ಲಿ ಎಷ್ಟೊಂದು ವಾಕ್ಯಗಳನ್ನ ನಿಮಗೆ ನಾನು ಹೇಳ್ಬೋದು. ಯಾವಾಗ ಒಬ್ಬ ಮನುಷ್ಯನ ಕರ್ತನಲ್ಲಿ ಭರವಸೆ ಇಡ್ತಾನೋ ಆತನು ಎಷ್ಟು ಸಂತೋಷವುಳ್ಳ ವ್ಯಕ್ತಿ. You will be very happy. ಯಾಕಂದ್ರೆ ಬಹಳ ಸಂತೋಷವಾಗಿರ್ತೀವಿ. One more scripture I'll tell and close it. ಇನ್ನೊಂದು ವಾಕ್ಯ ಹೇಳಿ ನಾನು This ಮುಗಿಸ್ತೇನೆ. is not a condition, this is a narrative. When you hope in God, when you trust in God, how happy you are going to be. ಇದೇನು ಒಂದು ಆಜ್ಞೆ ಅಲ್ಲ, ಆದ್ರೆ ಇದು ಎಲ್ಲಿ ವಿವರಿಸ್ತದೇನಂದ್ರೆ ಯಾವಾಗ ನಾವು ಕರ್ತನಲ್ಲಿ ಭರವಸೆ ಇಡ್ತೀವೋ, ನಿರೀಕ್ಷಿಸುತ್ತೀವೋ, ಹೇಗೆ ನಾವು ಸಂತೋಷವಾಗಿರ್ತೀವಿ. Happy means what? ಅಲ್ಲಿ ಸಂತೋಷವಾಗಿರೋದಂದ್ರೆ what is ಅರ್ಥ the reality? What the real joy? ಆ ನಿಜವಾದ ಸಂತೋಷ ಏನಾಗಿದೆ? This is a blessing. ಇದೇ ಆಶೀರ್ವಾದ. The world cannot give. ಆ ಸಂತೋಷ ಅಲ್ಲಿ ಲೋಕ ಕೊಡ್ಲಿಕ್ಕಾಗಲ್ಲ. Hallelujah. Hallelujah. This Psalm 144. ಅಲ್ಲಿ ಕೀರ್ತನೆ 144 verse 15. ಅಲ್ಲಿ 15ನೇ ವಚನ. It talks about the happy people. ನೋಡ್ರಿ, ಯಾರು ಸಂತೋಷ ಉಳ್ಳವರಾಗಿದ್ದಾರೆ ಅಂತ ವ್ಯಕ್ತಿಗಳ ಬಗ್ಗೆ ಮಾತಾಡ್ತದೆ. Happy is that people that is in such a case. Yeah, happy is that people whose God is the Lord. ಕೀರ್ತನೆಗಳು 144 15ನೇ ವಚನ. ಇಂಥ ಸುಸ್ಥಿತಿಯಲ್ಲಿ ಇರುವ ಜನರು ಸಂತೋಷ ಉಳ್ಳವರು, ಯಾರಿಗೆ ಯೆಹೋವನು ದೇವರಾಗಿರುತ್ತಾನೋ ಅವರು ಸಂತೋಷ ಉಳ್ಳ ವ್ಯಕ್ತಿಗಳು. Hallelujah. Shall we all repeat in Kannada? Verse 15. 15ನೇ ವಚನ ನಾನು ಹೇಳ್ತೀನಿ ನೋಡ್ರಿ, ಎಲ್ಲರೂ ನನ್ನೊಟ್ಟಿಗೆ ಹೇಳ್ರಿ. ಇಂಥ ಸುಸ್ಥಿತಿಯಲ್ಲಿರುವ ಜನರು ಸಂತೋಷ ಉಳ್ಳವರು, ಯಾರಿಗೆ ಯೆಹೋವನು ದೇವರಾಗಿರುತ್ತಾನೋ ಅವರೇ ಸಂತೋಷ ಉಳ್ಳವರು. It
It's not promise for December. ಇದು ಡಿಸೆಂಬರ್ ತಿಂಗಳಿಗಾಗಿ ವಾಗ್ದಾನ ಅಲ್ಲ, It's a promise for your lifetime. ನಿಮ್ಮ ಜೀವಿತಕ್ಕಾಗೇ ಇರುವಂತ ವಾಗ್ದಾನ. Every month we come and meditate on one promise because it will be investment for a whole life. ನೋಡಿ, ಪ್ರತಿ ತಿಂಗಳು ಬಂದ್ಬಿಟ್ಟು ಒಂದು ವಾಗ್ದಾನ ತೆಗೆದುಕೊಂಡು ನಾವು ಧ್ಯಾನ ಮಾಡುವಾಗ ಇದು ನಮ್ಮ ಜೀವಿತಕ್ಕಾಗೆ ಇರುವಂತ ಒಂದು ಆಧಾರ ಆಗಿರ್ತದೆ. Happy is the people who is in such a case. ಇಂಥ ಸ್ಥಿತಿಯಲ್ಲಿ ಇರುವಂತ ವ್ಯಕ್ತಿ ಸಂತೋಷವುಳ್ಳ ವ್ಯಕ್ತಿ. ಎಂಥ ಸ್ಥಿತಿ ಎಂಥ ಸ್ಥಿತಿ? ಎಂಥ ಸುಸ್ಥಿತಿ ಅಂತ ಹೇಳ್ತದೆ ಹೇಳ್ರಿ. You have to read the same chapter 2 verses before that. ಇಲ್ಲಿ 2 ವಚನಕ್ಕಿಂತ ಮುಂಚೆ ಓದುವಂತ From verse ಸ್ಥಿತಿ 12 to ಇರ್ತದೆ. 14. ಅದು 12ನೇ ವಚನದಿಂದ 14ನೇ ವಚನದವರೆಗೂ. Your sons may be as a plants grown up in their youths, that your daughters may be as a cornerstones polished after the similitude of palace, that our garners may be full, affording all manner of store, that our sheep may bring forth thousands and 10,000s in our streets, that our oxen may be strong in labor, that there be no breaking in nor going out, that there be no complaining in our streets. ಯವನಸ್ಥರಾದ ನಮ್ಮ ಗಂಡು ಮಕ್ಕಳು ಹೊರವಾಗಿ ಬೆಳೆಯುತ್ತಿರುವ ಸಸಿಗಳಂತಿರುವರು, ಹೆಣ್ಣು ಮಕ್ಕಳು ಅರಮನೆಯಲ್ಲಿರುವ ವಿಚಿತ್ರವಾಗಿ ಕೆತ್ತಿದ ಮೂಲೆಗಂಬದಂತಿರುವರು. ನಮ್ಮ ಕಣಜಗಳು ಸಕಲ ವಿಧವಾದ ಧಾನ್ಯಗಳಿಂದ ತುಂಬಿರುವುದು. ನಮ್ಮ ಹೊಲಗಳಿರುವ ಕುರಿಗಳು ಸಾವಿರಾರು ಮರಿಗಳನ್ನು ಏರುವವು. ನಮ್ಮ ಎತ್ತುಗಳು ದೊಡ್ಡ ಹೇರುಗಳನ್ನು ಹೊತ್ತು ಬರುವವು. ವೈರಿಗಳು ಒಳಗೆ ನುಗ್ಗುವಾದಾಗಲಿ ನಮ್ಮವರನ್ನು ಒಯ್ಯುವಾದಾಗ ಆಗಲಿ ಇರುವುದೇ ಇಲ್ಲ. ಬೀದಿಗಳಲ್ಲಿ ಗೋಲಾಟವು ಕೇಳಿಸುವುದೇ ಇಲ್ಲ. Now listen, I'll just close it. Now look here. Close your Bible, look here. ಸತ್ಯವೇದ ಮುಚ್ಚಿ When you make hope in this God, the God of Jacob, the reason it says God of Jacob is Jacob was not such a good person. He was a deceiver. ನೋಡ್ರಿ, ಈ ಒಂದು ದೇವರು ಅಂದ್ರೆ ಯಾಕೋಬಿನ ದೇವರು ಅಂತ ಹೇಳುವಾಗ ಈ ಒಂದು ದೇವರಲ್ಲಿ ನಿರೀಕ್ಷೆ ಇಡುವಂಥದ್ದು, ಯಾಕೋಬಿನ ದೇವರಲ್ಲಿ ನಿರೀಕ್ಷೆ ಇಡುವಂಥದ್ದು. ಈ ಯಾಕೋಬನು ನೋಡ್ರಿ, ಆತನು ವಂಚಕನಂತ ಆಗಿದ್ದನು. We think God will bless us only when we are holy people. ಕೆಲವೊಮ್ಮೆ ನಾವು ಈ ತರ ಯೋಚನೆ ಮಾಡ್ತೀವಿ ಏನಂದ್ರೆ, ಯಾವಾಗ ನಾವು ಪರಿಶುದ್ಧ ಜನರಾಗಿರ್ತೀವಿ ಅವಾಗ ಮಾತ್ರ ದೇವ್ರು ನಮ್ಮನ್ನ ಆಶೀರ್ವಾದ ಮಾಡ್ತಾನೆ. ನೋಡಿ, ಇಂಥ ಯಾಕೋಬು ವಂಚಕನಾಗಿರುವಂತ ಯಾಕೋಬನನ್ನೇ ಇಸ್ರಾಯೇಲ್ ಅನ್ನಾಗಿ ಆತನು ಬದಲಾಯಿಸಿದನು. ದೇವರಿಗೆ ಸ್ತೋತ್ರ. ದೇವರು ನಮ್ಮನ್ನು ನೂತನ ಸೃಷ್ಟಿಯಾಗಿ ಮಾಡಿದ್ದಾನೆ. ಯಾವಾಗ ನಾವು ಈ ದೇವರಿಂದ ಸಹಾಯ ತೆಗೆದುಕೊಳ್ತೀವಿ, ಯಾವಾಗ ಈ ದೇವರ ವಾಕ್ಯದಲ್ಲಿ ನೀವು ನಿರೀಕ್ಷಿಸ್ತೀರೋ, grow like a good plant, good tree, like a well built. ನಿಮ್ಮ ಮಗನು ಅಂದ್ರೆ ನಿಮ್ಮ ಮಕ್ಕಳು ನಿಮ್ಮ ಮಗ ಅವರೆಲ್ಲರೂ ಈ ಒಂದು ದೊಡ್ಡ ಗಿಡದ ಹಾಗೆ, ಮರದ ಹಾಗೆ ಬೆಳೀತಾರೆ. ಅವರು ಒಳ್ಳೆದಾಗಿ ಬೆಳೀತಾರೆ. And your daughters will be like a beautiful showpiece in the palace. ಇಲ್ಲಿ ವಾಕ್ಯ ಹೇಳ್ತದೆ ಏನಂತಂದ್ರೆ, ನಿಮ್ಮ ಹೆಣ್ಣು ಮಕ್ಕಳು ಅರಮನೆಯಲ್ಲಿರುವ ವಿಚಿತ್ರವಾಗಿ ಕೆತ್ತಿರುವ ಮೂಲೆ ಗಂಬದಂತಿರುವರು. Hello. So much explanation is given. ನೋಡಿ, ಎಷ್ಟೊಂದು ವಿವರಣೆ ಇದೆ ಅಲ್ಲ. Sons will be well built, very healthy, very strong. Daughters will be beautiful, and your business no loss. ನಿಮ್ಮ ಗಂಡು ಮಕ್ಕಳು ಅಲ್ಲಿ ಬಹಳ ಬಲಿಷ್ಠರಾಗಿ ಬೆಳೆಯುವರು. ನಿಮ್ಮ ಹೆಣ್ಣು ಮಕ್ಕಳು ಅವರು ಸುಂದರವಾಗಿ ಇರುವರು. And there will be no loss in your business. ಆಮೇಲೆ ನಿಮ್ಮ ವ್ಯಾಪಾರದಲ್ಲಿ ಯಾವುದೇ ಅಲ್ಲಿ ಲಾಸ್ ಆಗ್ಲಿ ಅಂದ್ರೆ ಯಾವುದೇ ಹಾನಿ ಆಗ್ಲಿ ಅಲ್ಲಿ ಇರೋದೇ ಇಲ್ಲ. Only profit. ಅಲ್ಲಿ ಬರೇ ಲಾಭ ಇರ್ತದೆ. Only profit. ಬರೇ ಲಾಭ ಅಂತ ಹೇಳ್ರಿ ಪಕ್ಕದವ್ರಿಗೆ. Then tell me why we should not be happy. ಈಗ ಹೇಳ್ರಿ, ನಾವು ಯಾಕೆ ಸಂತೋಷವಾಗಿರ್ಬಾರ್ದು? Shall we celebrate? ನಾವು ಸಂತೋಷ ಆಚರಣೆ ಮಾಡ್ಬೇಕಲ್ಲ. Hallelujah. Shall we all stand up? ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. I want to just lift up your hand and thank God. ಎಲ್ಲರೂ ನಮ್ಮ ಕೈಗಳನ್ನು Every day He is available for you. ಯಾಕಂದ್ರೆ ಪ್ರತಿ ದಿನ ಆತನು ನಮಗಾಗಿ ಇದ್ದಾನೆ. Every second He is available for you. ಪ್ರತಿ ಕ್ಷಣ ಆತನು ನಮಗಾಗಿ ಇದ್ದಾನೆ. Every issue in life He is your helper. ಪ್ರತಿ ಒಂದೊಂದು ನಿಮ್ಮ ಜೀವಿತದ ಪರಿಸ್ಥಿತಿಯಲ್ಲಿ ಆತನು ನಿಮ್ಮ ಸಹಾಯಕನಾಗಿದ್ದಾನೆ. You can hope against all hope. ನಿರೀಕ್ಷೆ ಇಲ್ಲದಂತ ಸ್ಥಿತಿಯಲ್ಲಿ ನೀವು ನಿರೀಕ್ಷಿಸಬಹುದು. Only thing you have to
listen to His word. ಆದ್ರೆ ಒಂದೇ ವಿಷಯ ಏನಂದ್ರೆ ನೀವು ಆತನ ವಾಕ್ಯಕ್ಕೆ Spend ಕಿವಿಗೊಡಬೇಕು. time with His word. ಆತನ ವಾಕ್ಯದೊಟ್ಟಿಗೆ ಸಮಯ When ಕಳೆಯಬೇಕು. you hope in Him, ಆತನಲ್ಲಿ ನೀವು ನಿರೀಕ್ಷಿಸುವಾಗ you will never be ashamed. ನೀವು ಎಂದು ನಾಚಿಕೆಗೆ ಒಳಪಡುವುದಿಲ್ಲ. Never He will put your head down. ನಿಮ್ಮ ತಲೆಯನ್ನು ಎಂದಿಗೂ ದೇವರು ಕೆಳಗೆ You are ಹಾಕುವಂತೆ blessed. ಬಿಡುವುದಿಲ್ಲ. ನೀವು ಆಶೀರ್ವಾದ Your ಉಳ್ಳವರು. family is blessed. ನಿಮ್ಮ ಕುಟುಂಬ Your ಆಶೀರ್ವಾದ children ಉಳ್ಳದು. are blessed. ನಿಮ್ಮ ಮಕ್ಕಳು ಕೂಡ Your ಆಶೀರ್ವಾದ business ಉಳ್ಳದು. is blessed. ನಿಮ್ಮ ವ್ಯಾಪಾರ ಆಶೀರ್ವಾದ You will ಉಳ್ಳದು. enjoy your salary. ನಿಮ್ಮ ಸಂಬಳವನ್ನು ನೀವು ಆನಂದಿಸ್ತೀರಾ. Oh, lift up your voice and thank Him. ನಿಮ್ಮ ಸ್ವರಗಳನ್ನೆತ್ತುತ್ತಾ ಆತನಿಗೆ ಸ್ತೋತ್ರ ಮಾಡಿ. Thank Him, thank Him, thank Him. ಆತನಿಗೆ ಸ್ತೋತ್ರ ಮಾಡ್ರಿ. Thank Him, thank Him. ಸ್ತೋತ್ರ ಮಾಡ್ರಿ, ಸ್ತೋತ್ರ ಮಾಡ್ರಿ. ಸ್ತೋತ್ರ 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 ರಜ. ಅಪ್ಪ ಸ್ತೋತ್ರ. ನಿನ್ನನ್ನೇ ನಮ್ಮ ಭರವಸೆಯಾಗಿ ಮಾಡಿಕೊಂಡಿದ್ದೇವಪ್ಪ. ನಿನ್ನ ವಾಕ್ಯವೇ ನಮ್ಮ ಭರವಸೆ ಆಗಿದೆ ಅಪ್ಪ. ನೀನೇ ನಮ್ಮ ಭರವಸೆ ಆಗಿದೆ. ನಿನ್ನಲ್ಲಿಯೇ ನಾವು ಭರವಸೆ ಉಳ್ಳವರಾಗಿದ್ದೇವೆ. ನಮ್ಮ ನಿರೀಕ್ಷೆ ನಿನ್ನಿಂದ ಉಂಟಾಗುವಂಥದ್ದಾಗಿದೆ ಅಪ್ಪ. ನಿರೀಕ್ಷೆ ಇಲ್ಲದಂಥ ಸ್ಥಿತಿಯಲ್ಲಿ ನಾವು ನಿನ್ನನ್ನೇ ನಿರೀಕ್ಷಿಸ್ತೇವೆ ತಂದೆ. ನಿನ್ನನ್ನೇ ನಿರೀಕ್ಷಿಸ್ತೇವಪ್ಪ. ಓ ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಹಾಲೆಲೂಯ. ನಾವು ನಿನ್ನನ್ನೇ ಆನಂದಿಸ್ತೇವೆ ಅಪ್ಪ. ನಮ್ಮ ನಿರೀಕ್ಷೆ ನೀನಾಗಿರುವ ಕಾರಣ ನಾವು ಎಂದೂ ಆಶಾಭಂಗ ಪಡುವುದಿಲ್ಲ. ನಮ್ಮ ನಿರೀಕ್ಷೆ ನೀನಾಗಿರುವ ಕಾರಣ ಅಪ್ಪ ನಮ್ಮ ತಲೆ ಎಂದೂ ತಗ್ಗಿಸಲ್ಪಡುವುದಿಲ್ಲ. ನಮ್ಮ ನಿರೀಕ್ಷೆ ನೀನಾಗಿರುವ ಕಾರಣ ಯಾವಾಗಲೂ ನಾವು ಸಂತೋಷವುಳ್ಳವರಾಗಿರ್ತೇವೆ. ಸ್ತೋತ್ರ ರಾಜ. ಅಪ್ಪ ನಮ್ಮ ನಿರೀಕ್ಷೆ ನಿನ್ನಲ್ಲಿ ಇದೆ. ನಾವು ನಿನ್ನಲ್ಲೇ ನಿರೀಕ್ಷಿಸ್ತೇವಪ್ಪ. ಓ ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ಸ್ತೋತ್ರ ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಸರ್ವಶಕ್ತನೇ ಸರ್ವಶಕ್ತನೇ ಒಳ್ಳೆಯವನೇ. ಸರ್ವಶಕ್ತನೇ ಒಳ್ಳೆಯವನೇ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಕಾಯುವವನೇ ಕಾಯುವವನೇ ನಡೆಸುವವನೇ. ಕಾಯುವವನೇ ನಡೆಸುವವನೇ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ ರಾಜ. ಸ್ತೋತ್ರ ಸ್ತೋತ್ರ ಸ್ತೋತ್ರ. Even if you have no hope, ನಿಮ್ಮಲ್ಲಿ ನಿರೀಕ್ಷೆ ಇಲ್ಲದಿದ್ರೂ ಕೂಡ you can hope against the hope. ಆ ನಿರೀಕ್ಷೆ ಇಲ್ಲದಂಥ ಸ್ಥಿತಿಯಲ್ಲಿ ನೀವು ನಿರೀಕ್ಷಿಸಬಹುದು. Because the one who promised is not a man to tell lies. ಯಾರು ನಿಮ್ಮನ್ನು ವಾಗ್ದಾನ ಮಾಡಿದಾನೋ ಆತನು ಸುಳ್ಳು ಹೇಳೋದಕ್ಕಾಗಿ ಮನುಷ್ಯನಲ್ಲ. He will not alter his word. ಆತನ ತನ್ನ ಮಾತನ್ನು ಬದಲಾಯಿಸುವುದಿಲ್ಲ. He is faithful to fulfill his promise. ಆತನ ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿ ನಂಬಿಗಸ್ತನಾಗಿದ್ದಾನೆ. Oh, thank you. Let's believe God for fulfillment of his promise this month. ಆತನ ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿ ದೇವರಲ್ಲಿ ನಾವು ಭರವಸೆ ಇಡೋಣ. Let this month be a month of fulfillment. ಈ ತಿಂಗಳು ನೆರವೇರಿಸುವಂಥ ತಿಂಗಳಾಗಿರಲಿ. Thank you, Father. ಸ್ತೋತ್ರ. Praise you, Jesus. If anybody brought your tithe, you can come, friend. We'll pray and close it.
ಯಾರಾದರೂ ನಿಮ್ಮ ದಶಾಂಶ ತಂದಿದೆಯಾದರೆ ನೀವು ಮುಂದೆ ಬರ್ಬೋದು. ನಾವು ಪ್ರಾರ್ಥಿಸಿ ಮುಕ್ತಾಯ ಮಾಡೋಣ. Abba Father, in Jesus' name, we thank you, we worship you, we give you all the glory, honor and praise. ತಂದೆಯಾದ ದೇವರೇ, ನಿನ್ನನ್ನು ನಾವು ಆರಾಧಿಸ್ತೇವೆ, ನಿನಗೆ ಗೌರವ ಸ್ತುತಿಯನ್ನು ಸಲ್ಲಿಸ್ತೇವೆ. I declare they are happy people. ನಾನು ಘೋಷಿಸ್ತೇನೆ, ಅವರು ಸಂತೋಷವುಳ್ಳಂಥ ಜನ. Everyone, their help comes from God. Help comes from every day. Holy Spirit, you are the helper. You will help them every day, oh God. ಪವಿತ್ರ ತಂದೆಯೇ, ನೀನು ಇವರನ್ನು ನೀನು ಸಹಾಯ ಮಾಡ್ತೀಯ. ಪವಿತ್ರಾತ್ಮನೇ, ಪ್ರತಿ ದಿನ ಇವರಿಗೆ ನೀನೇ ಸಹಾಯಕನಾಗಿದ್ದಿ. The God in us is our helper. ಯಾ ದೇವರು ನಮ್ಮಲ್ಲಿ ಇದ್ದಾನೋ ಆತನೇ ನಮ್ಮ ಸಹಾಯಕನು. And our hope is always in you. ಯಾಕಂದ್ರೆ ನಮ್ಮ ನಿರೀಕ್ಷೆ ಯಾವಾಗಲೂ ನಿನ್ನ ಮೇಲೆ ಇರುವಂಥದ್ದಾಗಿದೆ. Every day as we read the Bible, new hope will arise in our hearts. ಪ್ರತಿದಿನ ನಾವು ಬೈಬಲ್ ಓದುವಾಗ ಆ ಹೊಸ ನಿರೀಕ್ಷೆ ನಮ್ಮಲ್ಲಿ ಹೇಳುವಂಥದ್ದಾಗಿದೆ. Oh, thank you. ಸ್ತೋತ್ರ ತಂದೆ. All the children will be blessed. ಎಲ್ಲ ಮಕ್ಕಳು Their ಆಶೀರ್ವಾದವುಳ್ಳವರಾಗಿದ್ದಾರೆ. business will be blessed. Their jobs will be blessed. ಅವರ ವ್ಯಾಪಾರ, ಅವರ ಕೆಲಸ Ministry is blessed. ಆಶೀರ್ವಾದವಾಗಿದೆ. They'll enjoy their salary. ಅಲ್ಲಿ ಸೇವೆ ಆಶೀರ್ವಾದವುಳ್ಳದಾಗಿರ್ತದೆ. ಅವರು ಜೀವಿತವನ್ನು ಆನಂದಿಸ್ತಾರೆ. Happy people. ಸಂತೋಷವುಳ್ಳಂತ Living in this earth for thy glory. ಈ ಭೂಮಿಯಲ್ಲಿ ನಿನ್ನ ಮಹಿಮೆಗಾಗಿ In ಜೀವಿಸುವಂತವರಾಗಿದ್ದಾರೆ. Jesus' name we thank you. ಯೇಸುವಿನ ಹೆಸರಲ್ಲಿ ವಂದಿಸ್ತೇವೆ. Amen. ಆಮೆನ್. May the grace of our Lord Jesus Christ, love of the Father, and the sweet fellowship of the Holy Spirit be with us in this season of celebration. Amen. ಆಮೆನ್.